you, Jesus. Hallelujah. Hallelujah. ಕೈಗಳನ್ನು ತಟ್ಟಿ ಹಾಡುವೆ, ದೇವಾ ನಿನ್ನನ್ನು ಕೊಂಡಾಡುವೆ. ಕೈಗಳನ್ನು ತಟ್ಟಿ ಹಾಡುವೆ, ದೇವಾ ನಿನ್ನನ್ನು ಕೊಂಡಾಡುವೆ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಕೈಗಳನ್ನು ತಟ್ಟಿ ಹಾಡುವೆ, ದೇವಾ ನಿನ್ನನ್ನು ಕೊಂಡಾಡುವೆ. ಕೈಗಳನ್ನು ತಟ್ಟಿ ಹಾಡುವೆ, ದೇವಾ ನಿನ್ನನ್ನು ಕೊಂಡಾಡುವೆ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಕೈಗಳನ್ನು ತಟ್ಟಿ ಹಾಡುವೆ, ದೇವಾ ನಿನ್ನನ್ನು ಕೊಂಡಾಡುವೆ. ಕೈಗಳನ್ನು ತಟ್ಟಿ ಹಾಡುವೆ, ದೇವಾ ನಿನ್ನನ್ನು ಕೊಂಡಾಡುವೆ. ಆದಿಯು ಅಂತ್ಯವೂ ಆದಾತನೇ, ಎಂದೆಂದು ಜೊತೆಯಲ್ಲಿ ಇರುವಾತನೇ. ಆದಿಯು ಅಂತ್ಯವೂ ಆದಾತನೇ, ಎಂದೆಂದು ಜೊತೆಯಲ್ಲಿ ಇರುವಾತನೇ. ಓಹೋ ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಕೈಗಳನ್ನು ತಟ್ಟಿ ಹಾಡುವೆ, ದೇವಾ ನಿನ್ನನ್ನು ಕೊಂಡಾಡುವೆ. ಹೌದು ಡ್ಯಾಡಿ. ಕೈಗಳನ್ನು ತಟ್ಟಿ ಹಾಡುವೆ, ದೇವಾ ನಿನ್ನನ್ನು ಕೊಂಡಾಡುವೆ. ಮಾರ್ಗವು ಸತ್ಯವು ಆದಾತನೇ, ನಿತ್ಯ ಜೀವ ನನಗೆಂದು ನೀಡಿದಾತನೇ. ಮಾರ್ಗವು ಸತ್ಯವು ಆದಾತನೇ, ನಿತ್ಯ ಜೀವ ನನಗೆಂದು ನೀಡಿದಾತನೇ. ಓಹೋ ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಕೈಗಳನ್ನು ತಟ್ಟಿ ಹಾಡುವೆ, ದೇವಾ ನಿನ್ನನ್ನು ಕೊಂಡಾಡುವೆ. ಕೈಗಳನ್ನು ತಟ್ಟಿ ಹಾಡುವೆ. ಹೌದು ಡ್ಯಾಡಿ. ಕೊಂಡಾಡುವೆ. ರಕ್ತದಿಂದ ನನ್ನನ್ನು ತೊಳೆದಾತನೇ, ಶುದ್ಧವಾದ ಜೀವನವ ನೀಡಿದಾತನೇ. ರಕ್ತದಿಂದ ನನ್ನನ್ನು ತೊಳೆದಾತನೇ, ಶುದ್ಧವಾದ ಜೀವನ ನೀಡಿದಾತನೇ. ಓಹೋ ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಕೈಗಳನ್ನು ತಟ್ಟಿ ಹಾಡುವೆ, ದೇವಾ ನಿನ್ನನ್ನು ಕೊಂಡಾಡುವೆ. ಯಾರಿಯನ್ನು ನೋಡಿ ಹಾಡೋಣ. ಕೈಗಳನ್ನು ತಟ್ಟಿ ಹಾಡುವೆ, ಎಸ್ ಲಾರ್ಡ್ ನಿನ್ನನ್ನು ಕೊಂಡಾಡುವೆ. ನನಗಾಗಿ ಜೀವವನ್ನು ನೀಡಿದಾತನೇ, ನನಗಾಗಿ ಮರಣವನ್ನು ಗೆದ್ದಾತನೇ. ನನಗಾಗಿ ಜೀವವನ್ನು ನೀಡಿದಾತನೇ, ನನಗಾಗಿ ಮರಣವನ್ನು ಗೆದ್ದಾತನೇ. ಓಹೋ ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಕೈಗಳನ್ನು ತಟ್ಟಿ ಹಾಡುವೆ, ದೇವಾ ನಿನ್ನನ್ನು ಕೊಂಡಾಡುವೆ.
ಹೌದು ಡ್ಯಾಡಿ. ಕೈಗಳನ್ನು ತಟ್ಟಿ ಹಾಡುವೆ, ದೇವ ನಿನ್ನನ್ನು ಕೊಂಡಾಡುವೆ. ಶೀಘ್ರದಲ್ಲೇ ಮೇಘದಲ್ಲಿ ಬರುವಾತನೇ, ಪರಲೋಕ ನನ್ನನ್ನು ಒಯ್ಯುವಾತನೇ. ಶೀಘ್ರದಲ್ಲೇ ಮೇಘದಲ್ಲಿ ಬರುವಾತನೇ, ಪರಲೋಕಕ್ಕೆ ನನ್ನನ್ನು ಒಯ್ಯುವಾತನೇ. ಓಹೋ ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಘನ ಮಹಿಮೆ ಸ್ತುತಿ ಸ್ತೋತ್ರ ನಿನಗೆ ಯೋಗ್ಯವು. ಕೈಗಳನ್ನು ತಟ್ಟಿ ಹಾಡುವೆ, ದೇವ ನಿನ್ನನ್ನು ಕೊಂಡಾಡುವೆ. ಹೌದು ಡ್ಯಾಡಿ. ಕೈಗಳನ್ನು ತಟ್ಟಿ ಹಾಡುವೆ, ದೇವ ನಿನ್ನನ್ನು ಕೊಂಡಾಡುವೆ. ಬಾಳಿಗೆ ಬೆಳಕಾಗಿ ಬಂದಾತನೇ, ದಾರಿಗೆ ದೀಪವಾಗಿ ನಿಂತಾತನೇ. ಬಾಳಿಗೆ ಬೆಳಕಾಗಿ ಬಂದಾತನೇ, ದಾರಿಗೆ ದೀಪವಾಗಿ ನಿಂತಾತನೇ. ಓಹೋ ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. ಕೈಗಳನ್ನು ತಟ್ಟಿ ಹಾಡುವೆ, ಕೊಂಡಾಡುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ. ಕೈಗಳನ್ನು ತಟ್ಟಿ ಹಾಡುವೆ, ದೇವ ನಿನ್ನನ್ನು ಕೊಂಡಾಡುವೆ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಯೋಗ್ಯವು. 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 ಎಂದೆಂದು ನಿನಗೆ ಯೋಗ್ಯವು. ಎಂದೆಂದು ನಿನಗೆ ಯೋಗ್ಯವು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿನ್ನನ್ನು ಕೊಂಡಾಡುತ್ತೇವೆ ಡ್ಯಾಡಿ, ನಿನ್ನನ್ನು ಸ್ತುತಿಸುತ್ತೇವೆ ಡ್ಯಾಡಿ. ನಿಮಗೆ ವಂದನೆ, ನಿಮಗೆ ವಂದನೆ. ಹಲ್ಲೆಲೂಯಾ. ನನಗಾಗಿ ಚಿಂತಿಸುವ ಹಿತಚಿಂತಕನೇ, ನನ್ನ ಮೇಲೆ ಅಕ್ಕರೆಯುಳ್ಳ ತಂದೆಯೇ, ನನ್ನನ್ನು ನೀವು ಮರ್ತಿಲ್ಲಪ್ಪ. ನನಗಾಗಿ ಚಿಂತಿಸುತ್ತಾ ಇದ್ದೀರಪ್ಪ. ಹಲ್ಲೆಲೂಯಾ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಎಸ್ ಫಾದರ್ ಗಾಡ್. ಓ ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಹಗಲು ಇರುಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಹಗಲು ಇರುಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಮರೆಯದೆ ನೆನಸಿರುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನನ್ನು ಮರ್ತಿಲ್ಲ ಡ್ಯಾಡಿ, ನನಗಾಗಿ ಜೀವ ಕೊಟ್ಟಿದ್ದೀರಿ. ಎಬಿನೇಜರ್ ನೀನೇ ಅಯ್ಯ,
ಇದುವರೆಗೂ ಸಹಾಯ ನೀನೇ, ಎಬಿನೇಜರ್ ನೀನೇ ಅಯ್ಯ. ಹೌದು ಡ್ಯಾಡಿ, ಇದುವರೆಗೂ ಸಹಾಯ ನೀನೇ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಂಡಿರುವೆ, ಹೇಗೆ ನಾ ವಂದಿಸಲಿ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಂಡಿರುವೆ, ಹೇಗೆ ನಾ ವಂದಿಸಲಿ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಮರೆಯದೆ, ಹೌದು ನೀವು ನನ್ನನ್ನು ಮರ್ತಿಲ್ಲ ಡ್ಯಾಡಿ, ನನ್ನ ನೆನಪು ಮಾಡ್ಕೊಂಡಿದ್ದೀರಿ, ನನ್ನ ನೆನೆಸ್ಕೊಂಡಿದ್ದೀರಿ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಹೌದು ಡ್ಯಾಡಿ, ಬಲಹೀನ ಸಮಯದಲ್ಲಿ ನಿನ್ ಬಲವನ್ನು ನೀಡಿರುವೆ. ಸುಖವಾದೆ ಸುಖವಾದೆ ನಿನ್ ಗಾಯದಿಂದ ಸುಖವಾದೆ, ನನ್ನ ಕುಟುಂಬ ವೈದ್ಯನು ನೀನೇ. ನಾ ಸುಖವಾದೆ ಸುಖವಾದೆ ಗಾಯದಿಂದ ಸುಖವಾದೆ, ನನ್ನ ಕುಟುಂಬ ವೈದ್ಯನು ನೀನೇ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಹೌದು ಡ್ಯಾಡಿ, ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನನ್ನ ನೆನಪು ಮಾಡ್ಕೊಂಡಿದ್ಯಪ್ಪ, ನನ್ನ ಕಷ್ಟವನ್ನು ನೆನಪು ಮಾಡ್ಕೊಂಡಿದ್ದಿ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ತಡೆಗಳ ನೀಗಿಸಿದೆ, ಹೌದು ಡ್ಯಾಡಿ, ತತ್ತರಿಸಲು ಬಿಡಲೇ ಇಲ್ಲ. ಸೋತು ಹೋದ ವೇಳೆಯೆಲ್ಲ ಹೊತ್ತು ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಎಸ್ ಡ್ಯಾಡಿ, ನಾ ಸೋತು ಹೋದ ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ. ಎಸ್ ಡ್ಯಾಡಿ, ಮನಸಾರೆ ವಂದಿಸುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನ ಮರೆಯದೆ. ನೀವು ಮರ್ತಿಲ್ಲಪ್ಪ, ನನ್ನ ನೆನಪು ಮಾಡ್ಕೊಂಡಿದ್ದೀರಿ. ವಂದನೆ. ಮನಸಾರೆ ವಂದಿಸುವೆ.
ಮನಸಾರೆ ವಂದಿಸುವೆ. ಹಗಲು ಇರುಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಹಗಲು ಇರುಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಥ್ಯಾಂಕ್ ಯು. ನಿಮಗೆ ಕೋಟಿ ಸ್ತೋತ್ರ ಸ್ತೋತ್ರ ವಂದನೆ. ನಿಮಗೆ ವಂದನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವಂದನೆ ವಂದನೆ ವಂದನೆ. ನೀನೇ ಆಸರೆ ನನ್ನ ಆಶ್ರಯ. ನೀನೇ ಆಸರೆ ನನ್ನ ಆಶ್ರಯ. ಇಕ್ಕಟ್ಟು ವೇದನೆ ನನ್ನನ್ನು ಜಯಿಸದಯ್ಯ. ಹೌದು ಡ್ಯಾಡಿ, ಇಕ್ಕಟ್ಟು ವೇದನೆ ನನ್ನನ್ನು ಜಯಿಸದಯ್ಯ. ನಿಮ್ ಚಿತ್ತ ಮಾಡಬೇಕು, ಮಾಡಿ ಮುಗಿಸಬೇಕು. ನಿಮ್ ಚಿತ್ತ ಮಾಡಬೇಕು, ಮಾಡಿ ಮುಗಿಸಬೇಕು. ಎಲ್ಲವೂ ನೀತಾನೆ, ನನ್ನ ತವಕವೆಲ್ಲ ನೀತಾನೆ. ಎಲ್ಲವೂ ನೀತಾನೆ. ಹೌದಪ್ಪ, ನೀತಾನೆ. ನನ್ನ ತವಕವೆಲ್ಲ ನೀತಾನೆ. ಎಲ್ಲವೂ ನೀತಾನೆ. ನನ್ನ ತವಕವೆಲ್ಲ ನೀತಾನೆ. ನನ್ನ ಕರಗಳ ಹಿಡಿದಿರುವೆ, ಎಂದು ಕೈ ಬಿಡಲಾರೆ. ಹೌದು ಡ್ಯಾಡಿ, ಕರಗಳ ಹಿಡಿದಿರುವೆ, ಎಂದು ಕೈ ಬಿಡಲಾರೆ. ಇದುವರೆಗೂ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಎಲ್ಲವೂ ನೀತಾನೆ. ತವಕವೆಲ್ಲ ನೀತಾ. ಡ್ಯಾಡಿಯನ್ನು ನೋಡಿ ಹೇಳೋಣ, ಎಲ್ಲವೂ ನೀತಾನೆ. ನನ್ನ ತವಕವೆಲ್ಲ ನೀತಾನೆ. ನನ್ನ ತವಕವೆಲ್ಲ ನೀತಾ. ನನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ ನೀಡುವೆ. ಹೌದಪ್ಪ, ನನ್ನ ಮೇಲೆ ಕಣ್ಣಿಟ್ಟು ನನಗೆ ಆಲೋಚನೆ ನೀಡುವೆ. ನಡೆಯುವ ಹಾದಿಯನ್ನು ಪ್ರತಿದಿನ ತೋರಿಸುವೆ. ನಡೆಯುವ ಹಾದಿಯನ್ನು ಪ್ರತಿದಿನ ತೋರಿಸುವೆ. ಎಲ್ಲವೂ ನೀತಾನೆ. ತವಕವೆಲ್ಲ ನೀತಾನೆ. ತವಕವೆಲ್ಲ ನೀತಾನೆ. ತವಕವೆಲ್ಲ ನೀತಾನೆ. ಹಲ್ಲೆಲೂಯಾ. ಕರ್ತನ ನೋಡಿ ಹೇಳೋಣ, ಹೌದಪ್ಪ, ನನ್ನ ತವಕ ನೀನು, ನನ್ನ ಆಸೆ ನೀನು, ನನ್ನ ಬಯಕೆ ನೀನು, ನನ್ನೊಳಗಿರುವಂತಹ ತವಕ ನೀನಪ್ಪ. ಹಲ್ಲೆಲೂಯಾ. ನೀವು ಸಾಕು ಡ್ಯಾಡಿ, ನೀವು ಸಾಕು ಡ್ಯಾಡಿ.
ನಿಮ್ಮ ಜೊತೆಗಿದ್ರೆ ಸಾಕಪ್ಪ, ನಿಮ್ಮೊಂದಿಗಿದ್ರೆ ಸಾಕು 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 ಡ್ಯಾಡಿ, ಸಾಕು ಡ್ಯಾಡಿ. ನನ್ನ ಮೇಲೆ ಕಣ್ಣಿಟ್ಟು ನನಗೆ ಆಲೋಚನೆ ನೀಡುವೆ. ಹೌದು, ನನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ ನೀಡುವೆ. ನಡೆಯುವ ಹಾದಿಯನ್ನು ಪ್ರತಿದಿನ ತೋರಿಸುವೆ. ಹೌದಪ್ಪ, ನಾನು ನಡೆಯುವ ಹಾದಿಯನ್ನು ಪ್ರತಿದಿನ ತೋರಿಸುವೆ. ಎಲ್ಲವೂ ನೀತಾನೇ, ತವಕವೆಲ್ಲ ನೀತಾ, ತವಕವೆಲ್ಲ ನೀತಾನೇ. ತವಕವೆಲ್ಲ ನೀತಾನೇ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನಮ್ಮ ಆಸೆ, ಬಯಕೆ, ತವಕ ಎಲ್ಲ ನೀವೇ. ನೀವು ಜೊತೆಗಿದ್ಬಿಟ್ರೆ ಕರ್ತನೆ ನಮಗೆ ಕೊರತೆನೇ ಇಲ್ಲ. ನೀವು ನಮ್ಮ ಜೊತೆಗಿದ್ಬಿಟ್ರೆ ನಮ್ಗೆ ಭಯನೇ ಇಲ್ಲ. ನೀವು ನಮ್ಮ ಜೊತೆಲಿದ್ಬಿಟ್ರೆ ನಮ್ಗೆ ಚಿಂತೆನೇ ಇಲ್ಲ. ನಮ್ಮ ಜೊತೆಲಿರುವುದಕ್ಕಾಗಿಯೇ ನೀವು ಬಂದಿದ್ದೀರಿ. ಅನೇಕ ಸಂದರ್ಭಗಳಲ್ಲಿ ನಾವೇ ತಪ್ಪು ಮಾಡಿಬಿಡ್ತೇವೆ, ನಿಮ್ಮ ಪ್ರಸನ್ನತೆಯನ್ನು ಗ್ರಹಿಸೋದಿಲ್ಲ, ನೀವು ಜೊತೆಗಿರುವುದನ್ನು ಗ್ರಹಿಸೋದಿಲ್ಲ. ನಮ್ಮನ್ನು ಕ್ಷಮಿಸಿ ಆ ಗ್ರಹಿಕೆಯನ್ನು ಕೊಡಪ್ಪ. ದೈವ ಸಾನ್ನಿಧ್ಯದ ಅನುಭವ, ಹಲ್ಲೆಲೂಯಾ, ನಿನ್ನ ಪ್ರೆಸೆನ್ಸ್ನ ಅನುಭವದಲ್ಲಿ ಪ್ರತಿಯೊಬ್ಬರನ್ನು ಪಳಗಿಸು ಡ್ಯಾಡಿ, ಪಳಗಿಸಪ್ಪ. ಪ್ರತಿಯೊಬ್ಬರಿಗೂ ನಿನ್ನ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನೊಂದಿಗಿರಬೇಕು, ನಿನ್ನ ಚಿತ್ತ ಮಾಡಬೇಕು. ಹಲ್ಲೆಲೂಯಾ, ನೀವು ಕೃಪೆ ಕೊಡಿ. ಥ್ಯಾಂಕ್ ಯು. ಬ್ಲೆಸ್ ಎವ್ರಿವನ್. ಥ್ಯಾಂಕ್ ಯು. ಬ್ಲೆಸ್ ಎವ್ರಿವನ್. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದೋಣ. ಮತ್ತಾಯ 13:8. ಮತ್ತಾಯ 13:8. ಇನ್ನು ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು, ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು ಫಲವನ್ನು ಕೊಟ್ಟವು. ಆಮೇನ್. ಯೇಸು ಸ್ವಾಮಿ ಬಿತ್ತುವವನ ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಕೊನೆಯದಾಗಿ ಕೆಲವು ಬೀಜಗಳು ಒಳ್ಳೆ ನೆಲದಲ್ಲಿ ಬಿದ್ದು 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಟ್ಟವು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಒಂದು ಫಲಭರಿತವಾದ ಜೀವಿತಕ್ಕೆ ದೇವರು ನಿಮ್ಮನ್ನು ನನ್ನನ್ನು ಕರೀತಾ ಇದ್ದಾರೆ. ಫ್ರೂಟ್ಫುಲ್ ಲೈಫ್, ಒಂದು ಫಲಭರಿತವಾದ ಜೀವಿತ. 100ರಷ್ಟು, ಅಟ್ಲೀಸ್ಟ್ 60ರಷ್ಟು, ಒಂದು 30ರಷ್ಟಾದರೂ ಫಲ ಕೊಡಬೇಕು. ಇಲ್ಲಾಂದರೆ ದಾರಿ ಮಗ್ಗುಳಲ್ಲಿ ಬಿದ್ದ ಬೀಜ ಪ್ರಯೋಜನ ಇಲ್ಲದೆ ಹೋಗ್ಬಿಡ್ತು, ಬಂಡೆ ನೆಲದಲ್ಲಿ ಬಿದ್ದ ಬೀಜ ಪ್ರಯೋಜನ ಇಲ್ಲದೆ ಹೋಗ್ಬಿಡ್ತು, ಮುಳ್ಳು ಪೊದೆಯಲ್ಲಿ ಬಿದ್ದ ಬೀಜ ಪ್ರಯೋಜನ ಇಲ್ಲದೆ ಹೋಗ್ಬಿಡ್ತು. ಆದರೆ ಒಂದು ಬೀಜ ಅದು ಒಳ್ಳೆ ನೆಲದಲ್ಲಿ ಬಿದ್ದು ಅದು 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಟ್ಟಿತ್ತು. ಇವತ್ತು ನಮ್ಮ ಜೀವಿತ ಒಂದು ಫಲಭರಿತವಾದ ಜೀವಿತವಾಗಿರಬೇಕೆಂಬುದು ದೇವರ ಉದ್ದೇಶ. ಒಂದು ಆಶೀರ್ವಾದದಲ್ಲಿ, ಒಂದು ಪರಿಪಕ್ವತೆಯಲ್ಲಿ, ಒಂದು ಸಂತೃಪ್ತಿಯಲ್ಲಿ ನಾವು ಜೀವಿಸಬೇಕನ್ನುವುದು ದೇವರಿಗೆ ಇಷ್ಟ. ಹಲ್ಲೆಲೂಯಾ. ಒಂದು ಫ್ರೂಟ್ಫುಲ್ ಲೈಫ್, ಒಂದು ಫಲಭರಿತವಾದ ಜೀವಿತ. ಸಾರ್ಥಕ, ಸಾಕಪ್ಪ, ಸಾರ್ಥಕ, ನಾನು ಬದುಕಿದ್ದಕ್ಕೆ ಸಾರ್ಥಕ ಅಂತ ಹೇಳಬೇಕು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಆತ್ಮಿಕ ಜೀವಿತದಲ್ಲಿದ್ದೀವಿ. ಜಸ್ಟ್ ನಮ್ಮ ಜೀವಿತವನ್ನು ಸ್ವಲ್ಪ ಚೆಕ್ ಮಾಡಿ ನೋಡಿ, ನನ್ನ ಜೀವಿತ ಫಲಭರಿತವಾಗಿದೆಯಾ? ಹಲ್ಲೆಲೂಯಾ. ಸಂತೃಪ್ತಿಕರವಾಗಿದೆಯಾ? ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಒಂದು ಫಲಭರಿತ ಜೀವಿತಕ್ಕೆ ಅಗತ್ಯವಾದದ್ದು ಏನು ಎಂಬುದನ್ನು ನಾವು ನೋಡೋಣ. ಒಂದು ಫಲಭರಿತವಾದ ಜೀವಿತ, ಒಬ್ಬ ವ್ಯಕ್ತಿ ಫಲಭರಿತವಾಗಿದ್ದಾನೆ, ಒಂದು ಫ್ರೂಟ್ಫುಲ್ ಲೈಫ್, ಅವನು ವೇಸ್ಟ್ ಜೀವನ ಅಲ್ಲ, ಅವನು ಫಲಭರಿತನಾಗಿದ್ದಾನೆ ಅಂತ ಹೇಳಬೇಕಾದ್ರೆ ಅದಕ್ಕೆ ಅಗತ್ಯವಾದದ್ದು ಯಾವುದು ಅಂತ ಹೇಳಿ
ಇವತ್ತು ನಾವು ಮೊದಲನೇ ಅಂಶವಾಗಿ ಅದೇ ವಚನವನ್ನು ಆಧಾರ ಮಾಡಿಕೊಂಡು ಮತ್ತೊಂದು ಸಾರಿ ನಾವು ಓದೋಣ. ಮತ್ತಾಯ 13:8. ಇನ್ನು ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು 100ರಷ್ಟು, 60ರಷ್ಟು, 30ರಷ್ಟು ಫಲವನ್ನು ಕೊಟ್ಟವು. ಒಳ್ಳೆ ನೆಲದಲ್ಲಿ ಬಿದ್ದದ್ದು ಫಲ ಕೊಟ್ಟಿತು. ಹಲ್ಲೆಲೂಯಾ. ಒಂದು ಫಲಭರಿತ ಜೀವಿತಕ್ಕೆ ಅಗತ್ಯವಾದದ್ದು ಒಳ್ಳೆಯ ನೆಲ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆ ಒಳ್ಳೆಯ ನೆಲ ಯಾವುದು ಅಂತ ಹೇಳಿ ದೇವರ ವಾಕ್ಯ ಏನು ಹೇಳ್ತದೆ ಅಂದರೆ, ನಮ್ಮ ಮನಸ್ಸು, ನಮ್ಮ ಹೃದಯ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 18-19 ಓದಿದ್ರೆ, ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನು. ಆಗ ಒಳ್ಳೆ ನೆಲ ಅಂತ ಹೇಳುವುದು ಯಾವುದನ್ನು ಕುರಿತು ಹೇಳ್ತಾ ಇದ್ದಾನೆ? ಒಳ್ಳೆ ಮನಸ್ಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಮನಸ್ಸು ಒಂದು ನೆಲ. ನಮ್ಮ ನೆಲ ಒಳ್ಳೆ ನೆಲವಾಗಿದ್ದರೆ ನಮ್ಮ ಜೀವಿತ ಫಲಭರಿತವಾಗಿರ್ತದೆ. ಲೂಕನ ಸುವಾರ್ತೆಯಲ್ಲಿ ಅದನ್ನೇ ನಾವು ಓದುವಾಗ, ಈ ನೆಲ ಅನ್ನುವುದು ನಮ್ಮ ಹೃದಯ. ಲೂಕನ ಸುವಾರ್ತೆ 8ನೇ ಅಧ್ಯಾಯ 15ನೇ ವಚನ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 15ನೇ ವಚನ. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು. ಒಳ್ಳೆಯ ಹೃದಯ ಅದು ಒಂದು ನೆಲ. ವಾಕ್ಯ ಬಿದ್ದ ನೆಲ ಒಳ್ಳೆಯ ಹೃದಯ. ಇವತ್ತು ನಮ್ಮ ಜೀವಿತ ಫಲಭರಿತವಾಗಿರಬೇಕಾದ್ರೆ ಒಳ್ಳೆಯ ಮನಸ್ಸು, ಒಳ್ಳೆಯ ಹೃದಯ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಮನಸ್ಸು, ಹೃದಯ ಚೆನ್ನಾಗಿದ್ದರೆ ನಮ್ಮ ಜೀವಿತದಲ್ಲಿ ಒಂದು ಫಲಭರಿತವಾದಂತಹ ದೇವರ ಕೃಪೆಯನ್ನು ಅನುಭವಿಸುವ, ಒಂದು ಸಂತೋಷವನ್ನು ಅನುಭವಿಸುವ, ಒಂದು ಅಭಿವೃದ್ಧಿಗೆ ಸಾಗುವ ಒಂದು ಜೀವಿತವನ್ನು ನಾವು ಕಾಣಬಹುದು. ನೆಲ ಚೆನ್ನಾಗಿದ್ದರೆ ಫಲ ಚೆನ್ನಾಗಿರ್ತದೆ. ನೆಲ ಚೆನ್ನಾಗಿಲ್ಲ ಅಂದರೆ ಆಕಾಶದ ಪಕ್ಷಿ ತಗೊಂಡೋಗ್ತದೆ, ಬಿಸಿಲೇರಿದಾಗ ಒಣಗಿ ಹೋಗ್ತದೆ, ಮತ್ತು ಮುಳ್ಳು ಗಿಳೆಗಳು ಹಿಸುಕಿ ಬಿಡ್ತವೆ. ಈಗ ಈ ಒಳ್ಳೆಯ ನೆಲದಲ್ಲಿ ಫಲ ಉಂಟಾಯಿತು. ಯೇಸು ಸ್ವಾಮಿ ಈ ಒಳ್ಳೆಯ ನೆಲವನ್ನು ನಮ್ಮ ಮನುಷ್ಯನ ಒಳ್ಳೆಯ ಮನಸ್ಸಿಗೂ ಒಳ್ಳೆಯ ಹೃದಯಕ್ಕೂ ಹೋಲಿಸಿ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಜೀವಿತ ಸಾರ್ಥಕ ಆಗಬೇಕು ಅನ್ನೋದಾದರೆ ನೀವು ಬೇರೆ ಇನ್ನೇನು ಯೋಚನೆ ಮಾಡಬೇಡ್ರಿ. ನಿಮ್ಮ ಮನಸ್ಸು, ಹೃದಯದ ಬಗ್ಗೆ ಗಮನ ಹರಿಸಿ. ಅದು ಸರಿಯಾಗಿಬಿಟ್ರೆ ನಿಮ್ಮ ಜೀವನ ಸಾರ್ಥಕವಾಗಿ ಆಗ್ತದೆ, ಫಲಭರಿತವಾಗಿ ಆಗ್ತದೆ. ಮನಸ್ಸು, ಹೃದಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೀವು ಏನೇ ಪ್ರಯಾಸ ಪಟ್ಟರೂ ಅದು ನಾಶನದಲ್ಲಿ ಎಂಡಪ್ ಆಗ್ತದೆ. ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ಹೇಳಿದ ಸಾಮ್ಯದ ಪ್ರಕಾರವೇ ತಗೊಳ್ಳಿ. ಬೀಜ ಒಳ್ಳೆ ನೆಲದಲ್ಲಿ ಬಿದ್ದಾಗ ಅದು 60-100ರಷ್ಟು ಫಲ ಕೊಟ್ಟಿತ್ತು. ಏನು ಒಳ್ಳೆ ನೆಲ? ಅದು ಚೆನ್ನಾಗಿ ಉಳುಮೆ ಮಾಡಿ ಹದ ಮಾಡಲ್ಪಟ್ಟು ಒಳ್ಳೆ ತೇವಾಂಶದೊಂದಿಗೆ ಕೂಡಿದ ಒಳ್ಳೆ ನೆಲ. ಅಲ್ಲಿ ಬೀಜ ಮೊಳಕೆ ಹೊಡೆಯಲಿಕ್ಕೆ, ದೇವರ ಕೃಪೆ ಪ್ರಕಟ ಆಗಲಿಕ್ಕೆ, ದೈವ ಅನುಗ್ರಹ ಪ್ರಕಟ ಆಗಲಿಕ್ಕೆ, ದೈವ ಸಮಾಧಾನ ಪ್ರಕಟ ಆಗಲಿಕ್ಕೆ ಒಳ್ಳೆ ಅನುಕೂಲವಾದ ವಾತಾವರಣ. ಆದರೆ ಅದೇ ನೆಲ ಗಟ್ಟಿಯಾಗಿ ಒಣ ನೆಲವಾಗಿ, ಜನ ಎಲ್ಲ ತಿರುಗಾಡಿ ಗಟ್ಟಿಯಾಗಿ ಇದ್ದರೆ ಅಲ್ಲಿ ಹಾಕಿದ ಬೀಜ ಮೊಳಕೆ ಹೊಡೆಯುವುದಕ್ಕೆ ಅವಕಾಶ ಇರೋದಿಲ್ಲ. ಇವತ್ತು ಸಮಾಧಾನನೇ ಇಲ್ಲ, ನೆಮ್ಮದಿನೇ ಇಲ್ಲ. ಅದೆಂಗೆ ನೆಮ್ಮದಿ ಬಂದ್ಬಿಡುತ್ತೆ? ನೆಮ್ಮದಿ ಹೆಂಗೆ ಮೊಳಕೆ ಹೊಡೆಯಲಿಕ್ಕೆ ವಾತಾವರಣವೇ ಇಲ್ವಲ್ಲ. ನಿಮ್ಮ ಮನಸ್ಸು, ಹೃದಯ ಅಷ್ಟು ಕಠಿಣವಾಗಿ ಗಟ್ಟಿಯಾಗಿ ಆಗ್ಬಿಟ್ಟಿದೆ. ನಮ್ಮ ಮನಸ್ಸು, ಹೃದಯ ಒಳ್ಳೆ ಪರಿಪಕ್ವತೆಗೆ ಇಟ್ಕೊಂಡ್ರೆ, ನಮ್ಮ ಮನಸ್ಸನ್ನು, ಹೃದಯವನ್ನು ಒಳ್ಳೆ ಹದವಾಗಿ ಇಟ್ಕೊಂಡ್ರೆ, ಅದನ್ನು ಉಳುಮೆ ಮಾಡಿ ಕಳೆ ಕಿತ್ತು ಅಲ್ಲಿದ್ದಂಥ ಕಲ್ಲು ಬಂಡೆಗಳನ್ನೆಲ್ಲ ಅಗದು ತೆಗೆದು ಬಿಸಾಡಿಬಿಟ್ಟು ಅದನ್ನು ನಾವು ಹದವಾಗಿ ಇಟ್ಕೊಂಡ್ರೆ ಅದರಲ್ಲಿ ಬಿದ್ದಂತಹ ಬೀಜ ಮೊಳಕೆ ಹೊಡೀತದೆ. ಹಲ್ಲೆಲೂಯಾ. ಅದಕ್ಕೆ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಓದ್ತೇವೆ.
ರೋಮಾಪುರದವರೆಗೆ ರೋಮಾಪುರ 12:2. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಅಂದರೆ ನೋಡಿ, ಲೋಕದವರ ಮನುಷ್ಯರು, ಲೋಕದಲ್ಲಿ ಜನರು ಹೇಗೆಲ್ಲ ನಡ್ಕೊಳ್ತಾರೋ ಆ ರೀತಿಯಾಗಿ ನಾವು ಕೂಡ ನಡ್ಕೊಳ್ಳದೆ ನಮ್ಮ ಮನಸ್ಸನ್ನು ನೂತನ ಪಡಿಸ್ಬೇಕಂತೆ. ಹಲ್ಲೆಲೂಯಾ. ಜಮೀನಲ್ಲಿ ವ್ಯವಸಾಯ ಮಾಡದೆ ಹೋದರೆ ಎಲ್ಲ ಕಾಡು ಥರ ಬೆಳ್ಕೊಂಡ್ಬಿಡ್ತದೆ. ವ್ಯವಸಾಯ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಎಲ್ಲ ಗಿಡ ಮರಗಳು ಬೆಳ್ಕೊಂಡ್ಬಿಡ್ತದೆ. ಅದನ್ನೆಲ್ಲ ತೆಗೆದು ಕಿತ್ತಾಕಿ, ಕಳೆಗಳನ್ನೆಲ್ಲ ಕಿತ್ತಾಕಿ ಅದನ್ನು ಅಗದು JCB ಬಿಟ್ಟಾದರೂ ಎಲ್ಲ ಅಗದು ಅದನ್ನು ರಿನ್ಯೂ ಮಾಡಬೇಕು. ರಿನ್ಯೂ ಯುವರ್ ಮೈಂಡ್. ಇಂಗ್ಲೀಷ್ನಲ್ಲಿ ಅಲ್ಲಿ ಬಳಸಲ್ಪಟ್ಟ ಪದ ನಮ್ಮ ಮನಸ್ಸಿನಲ್ಲಿ ರಿನ್ಯೂ ಆದವರು. ಹಲ್ಲೆಲೂಯಾ. ನೂತನ ಮನಸ್ಸನ್ನು ಹೊಂದಿಕೊಂಡವರಾಗಿ ಆ ಪರಲೋಕ ಭಾವದವರಾಗಿರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಆತ್ಮಿಕ ವಿಚಾರಗಳ ಬಗ್ಗೆ ನೀವು ಗಮನ ಕೊಡ್ರಿ. ನಿಮ್ಮ ಮನಸ್ಸು, ಹೃದಯದಲ್ಲಿ ಪರಲೋಕದ ವಿಚಾರಗಳು ಬರಲಿ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಇಹಲೋಕದ ಕಾರ್ಯಗಳೇ ಯಾವಾಗಲೂ ಮನಸ್ಸಿನಲ್ಲಿ ತುಂಬಿದೆ ಅಂತ ಇಟ್ಕೊಳ್ರಿ. ಯಾವಾಗಲೂ ಸಿನಿಮಾ ಹಾಡು ಆಡ್ತಾ ಇದ್ದರೆ ಆ ಇಚ್ಛಾಸೆಗಳನ್ನೇ ಕೆರಳಿಸ್ತಾ ಇರ್ತದೆ. ಯಾವಾಗಲೂ ಲೋಕದ ವಿಚಾರಗಳನ್ನೇ ಥಿಂಕ್ ಮಾಡ್ತಾ ಇದನ್ನಂತ ಇಟ್ಕೊಳ್ರಿ. ಪಾಪದ ಕಾರ್ಯಗಳನ್ನೇ ಯೋಚನೆ ಮಾಡ್ತಾ ಇದ್ದರೆ ಅದರಲ್ಲೇ ಅದು ಏನಾಗಿದೆ, ಆ ಕಳೆಗಳೆಲ್ಲ ಬೆಳ್ಕೊಂಬಿಟ್ಟಿದೆ. ಅದು ಎಲ್ಲಿ ನಿಮಗೊಂದು ಪ್ರಸನ್ನತೆ ಎಲ್ಲಿ ಉಂಟಾಗ್ತದೆ? ದಿನವಿಡೀ ಸಿನಿಮಾ ಹಾಡು ಕಿವಿಗೆ 2 ಕಿವಿಗೆ ಹಾಕ್ಕೊಂಡು ಸಿನಿಮಾ ಹಾಡು ಕೇಳಿಬಿಟ್ಟು ಇಲ್ಲಿ ಸ್ತೋತ್ರಪ್ಪ ಅಂತಂದರೆ ಹೆಂಗೆ ಪ್ರಸನ್ನತೆ ಹೆಂಗೆ ಬರ್ತದೆ? ಮೊಳಕೆ ದೈವ ಸಾನ್ನಿಧ್ಯ ಹೆಂಗೆ ಮೊಳಕೆ ಹೊಡಿತದೆ ಅಲ್ಲಿ? ಮನಸ್ಸು ಯೋಚನೆ ಎಲ್ಲ ಬರೀ ಕಪಟ ಮೋಸದ ಕಾರ್ಯಗಳಲ್ಲೇ ಯೋಚನೆ ಇಳಿದ್ಬಿಟ್ಟು ಇಲ್ಲಿ ಬಂದು ಬೈಬಲ್ ತೆಗೆದು ಸ್ತೋತ್ರ ಜೀಸಸ್ ಅಂದರೆ ಯಾವ ಪ್ರಸನ್ನತೆ ಮೊಳಕೆ ಹೊಡಿತದೆ? ಯಾವ ಸಮಾಧಾನ ಮೊಳಕೆ ಹೊಡಿತದೆ? ನೆಲ ಹದ ಆಗಬೇಕು. ಲೋಕದ ವಿಚಾರಗಳೆಲ್ಲ ತೆಗೆದು ಬಿಸಾಡಬೇಕು. ಪಾಪವನ್ನು ಪ್ರೇರೇಪಿಸುವ ಕಾರ್ಯಗಳು. ಯಾಕೆ ಸಿನಿಮಾ ಹಾಡು ಬೇಡ ಅಂತೀವಿ ಅಂತ ಹೇಳಿದ್ರೆ, ನಿಮ್ಮನ್ನು ಉದ್ಧಾರ ಮಾಡೋದು ಯಾವುದೂ ಇಲ್ಲ ಅಲ್ಲಿ. ಎಲ್ಲ ಇಚ್ಛಾಶೆಗಳನ್ನು ಉದ್ರೇಕಿಸುವಂತಹ ಕಾರ್ಯಗಳೇ ಇರೋದು. ಪಾಪದ ಕಾರ್ಯಗಳನ್ನು, ಜನರನ್ನು ದಿಕ್ಕು ತಪ್ಪಿಸುವ ಕಾರ್ಯಗಳೇ ಅದರಲ್ಲಿರೋದು. ಸೊ ಈ ರೀತಿಯಾಗಿ ಅದು ಮಾತ್ರ ಅಲ್ಲ, ನಮ್ಮ ಮನಸ್ಸನ್ನು ಬೇರೆ ಬೇರೆ ಪಾಪದ ಕಾರ್ಯಗಳಲ್ಲಿ, ಆಲೋಚನೆಗಳಲ್ಲಿ, ಲೋಕದ ಮಲಿನತ್ವದ ಕಾರ್ಯಗಳಲ್ಲಿ ಇಟ್ಕೊಂಡ್ರೆ ಅಲ್ಲಿ ದೈವ ಸಾನ್ನಿಧ್ಯ, ದೇವ ಕೃಪೆ ಮೊಳಕೆ ಹೊಡಿಲಿಕ್ಕೆ, ಚಿಗುರಲಿಕ್ಕೆ, ಅದು ಬೆಳಿಲಿಕ್ಕೆ ಅನುಕೂಲವಾದಂಥ ಒಳ್ಳೆ ನೆಲ ಆಗೋದಿಲ್ಲ. ಅದಕ್ಕೆ ಭಕ್ತನು 19ನೇ ಕೀರ್ತನೆಯಲ್ಲಿ ಈ ರೀತಿ ಹೇಳ್ತಾನೆ. ಕೀರ್ತನೆ 19 14ನೇ ವಚನ. 19ನೇ ಕೀರ್ತನೆಯಲ್ಲಿ 14ನೇ ವಚನ. ಕೀರ್ತನೆ 19:14. ಯೆಹೋವನೇ ನನ್ನ ಶರಣನೇ, ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನೀನು ಮೆಚ್ಚುವಂಥದ್ದೇ ಇರಲಿ. ನನ್ನ ಆಲೋಚನೆಯಲ್ಲಿ, ನನ್ನ ಹೃದಯದಲ್ಲಿ ಧ್ಯಾನ ಮಾಡುವಂಥದ್ದು, ನನ್ನ ಬಾಯಲ್ಲಿ ಮಾತನಾಡುವಂಥದ್ದು, ಇದೆಲ್ಲ ನೀನು ಮೆಚ್ಚುವಂತೆ ಇರಲಿ. ಬೇಡದಿದ್ದೆಲ್ಲ ಕಿತ್ತು ಹಾಕಲ್ಪಡಲಿ. ಹಲ್ಲೆಲೂಯಾ. ಆಗ ಅನವಶ್ಯವಾದದೆಲ್ಲ ಕಿತ್ತು ಹಾಕಿ ನಿನ್ನ ವಿಷಯವಾಗಿ ಆತ್ಮಿಕವಾದದ್ದನ್ನೇ, ಪರಿಶುದ್ಧವಾದದ್ದನ್ನೇ, ಹಲ್ಲೆಲೂಯಾ, ಮೆಚ್ಚುಗೆ ಆದದ್ದನ್ನೇ, ಅವುಗಳನ್ನೇ ಧ್ಯಾನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಮತ್ತು ಕೀರ್ತನೆಗಾರನ ನೋಡಿ 1ನೇ ಕೀರ್ತನೆ 2ನೇ ವಚನದಲ್ಲಿ ಹೇಳ್ತಾನೆ. ಕೀರ್ತನೆ 1:2. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಹಲ್ಲೆಲೂಯಾ. ಹಗಲು ರಾತ್ರಿ ಯಾವುದನ್ನು ಧ್ಯಾನ ಮಾಡಬೇಕಂತೆ? ದೇವರ ವಾಕ್ಯವನ್ನು. ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ದೇವರ ವಾಕ್ಯಗಳು ಓಡ್ತಾ ಇದ್ರೆ ಅದು ಒಳ್ಳೆ ಹದವಾಗಿರ್ತದೆ.
ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಹಾಲೆಲೂಯಾ. ಇದು ಫಲ ಕೊಡುವಂತಹ ಒಂದು ಜೀವಿತ ಎಲ್ಲಿದೆ ಅಂತ ಹೇಳಿದ್ರೆ, ಹಗಲು ರಾತ್ರಿ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇರಬೇಕು. ನಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯ ಓಡ್ತಾ ಇರಬೇಕು. ಅನವಶ್ಯಕವಾದ ಪಾಪದ ಮಲಿನತ್ವದ ಕಾರ್ಯಗಳನ್ನೆಲ್ಲ ನಮ್ಮ ಮನಸ್ಸಿನಿಂದ, ನಮ್ಮ ಹೃದಯದಿಂದ ತೆಗೆದು ಬಿಸಾಕ್ಬಿಡಬೇಕು. ಪಾಪದ ಕುರಿತಾದ ಆಸೆಗಳನ್ನು ಹೃದಯದಲ್ಲಿ ಇಟ್ಕೋಬಾರ್ದು. ಅದನ್ನೆಲ್ಲ ಕಿತ್ತು ಬಿಸಾಕ್ಬಿಟ್ಟು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇರಬೇಕು. ಆಗ ನಮ್ಮ ಜೀವಿತದಲ್ಲಿ ಫಲಗಳು ಉಂಟಾಗ್ತದೆ, ಫಲಭರಿತವಾದ ಕಾರ್ಯ ಉಂಟಾಗ್ತದೆ. ಹಲ್ಲೆಲೂಯಾ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದ್ತೇವೆ. ಹೇಗಾದರೆ ಇಹಲೋಕದ ನಡವಳಿಕೆಗಳನ್ನೆಲ್ಲ ಕಿತ್ತು ಬೀಸಾಕ್ಬಿಟ್ಟು ಆತ್ಮೀಕವಾದದ್ದನ್ನು, ಪರಲೋಕ ಸಂಬಂಧವಾದದ್ದನ್ನು ನಾವು ಧ್ಯಾನ ಮಾಡುತ್ತಾ, ಆಲೋಚನೆ ಮಾಡುತ್ತಾ, ಅವುಗಳ ವಿಷಯವಾಗಿ ನಾವು ಗಮನ ಹರಿಸುತ್ತಾ ಇರುವುದಾದರೆ, ನೂತನ ಮನಸ್ಸನ್ನು ನಾವು ಹೊಂದಿಕೊಳ್ಳುತ್ತಾ, ನೂತನ ಹೃದಯವನ್ನು ಹೊಂದಿಕೊಳ್ಳುತ್ತಾ ಇರುವುದಾದರೆ, ದೇವರ ಚಿತ್ತಕ್ಕೆ ಅನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ನಮಗೆ ವ್ಯತ್ಯಾಸ ಗೊತ್ತಾಗ್ತದೆ. ಹಲ್ಲೆಲೂಯಾ. ಒಂದು ಸ್ವಲ್ಪ ಎಲ್ಲಾದರೂ ಎಡವಟ್ಟಾದರೂ, ಪಾಪದ ಕಾರ್ಯ ಬಂದರೂ ನಮಗೆ ಬಹಳ ಸೂಕ್ಷ್ಮವಾದ ಗ್ರಹಿಕೆ ಇರ್ತದೆ. ಎಲ್ಲೋ ನಾನು ದಿಕ್ಕು ತಪ್ಪಿ ಹೋಗ್ತಾ ಇದ್ದೀನಿ, ಇಮ್ಮಿಡಿಯೇಟ್ ಸರಿ ಮಾಡ್ಕೊಳ್ಳೋಕೆ ಸರಿಯಾಗ್ತದೆ. ಎಲ್ಲೋ ದೇವರ ಚಿತ್ತವಿಲ್ಲದ ಕಾರ್ಯಗಳು ನನ್ನ ಡಿಸ್ಟರ್ಬ್ ಮಾಡ್ತಾ ಇದೆ, ನಿಮ್ಗೆ ಗೊತ್ತಾಗ್ಬಿಡ್ತದೆ. ಇಲ್ಲಿ ಸುಮ್ಮನೆ ಬಿಟ್ಬಿಟ್ರೆ ಮನಸ್ಸು ಇಚ್ಛೆ ಬಂದಂಗೆ ಎಲ್ಲರ ಹಾಗೆ ಲೋಕದ ನಡವಳಿಕೆ, ಅವ್ರು ಹೆಂಗೆ ಮಾಡ್ತಾರೋ ಹಾಗೇನೆ, ಇವ್ರು ಹೆಂಗೆ ಮಾಡ್ತಾರೋ ಹೀಗೇನೆ, ಅವ್ರು ಏನು ಮಾಡ್ತಾರೋ ಹಂಗೆ, ಲೋಕದ ಜನ ಹೇಗೆ ಪಾಪದ ಮಲಿನತ್ವದ ಕಾರ್ಯಗಳನ್ನು ಮಾಡ್ತಾರೋ ನಾವು ಅದರಲ್ಲೇ ಹೋದರೆ ನಾವೇನು ಗ್ರಹಿಸ್ಲಿಕ್ಕಾಗೋದಿಲ್ಲ. ಅವುಗಳನ್ನೆಲ್ಲ ತೆಗೆದು ಬಿಸಾಡಿ ನಮ್ಮನ್ನು ನಾವು ಶುಚಿ ಮಾಡಿಕೊಂಡ್ರೆ ನಮಗೆ ಯಾವುದನ್ನು ಮಾಡಬೇಕು, ಯಾವುದು ದೋಷವಿಲ್ಲದ್ದು, ಯಾವುದು ದೇವರಿಗೆ ಮೆಚ್ಚುಗೆ ಆದದ್ದು, ಹೇಗೆ ನಾವು ಫಲ ಕೊಡಬೇಕು ಅನ್ನೋದೆಲ್ಲ ನಮಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಕೀರ್ತನೆಗಾರ 42ನೇ ಕೀರ್ತನೆ 1 ಮತ್ತು 2ನೇ ವಚನಗಳಲ್ಲಿ ಹೇಳ್ತಾನೆ ನೋಡಿ. 42ನೇ ಕೀರ್ತನೆ 1 ಮತ್ತು 2ನೇ ವಚನಗಳು. ಕೀರ್ತನೆ 42 1 ಮತ್ತು 2 ವಚನಗಳು. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನವು ನಿನ್ನನ್ನು ಬಯಸ್ತಾ ಇದೆ. ನೋಡಿ, ನಮ್ಮ ಮನಸ್ಸು ಏನನ್ನು ಬಯಸಬೇಕಂತೆ? ದೇವರ ಸಾನ್ನಿಧ್ಯವನ್ನು, ದೇವರ ಪ್ರಸನ್ನತೆಯನ್ನು. ಮುಂದೆ ಓದಿ. ನನ್ನ ಮನಸ್ಸು ದೇವರಿಗಾಗಿ ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತಾ ಇದೆ. ಹಲ್ಲೆಲೂಯಾ. ಚೈತನ್ಯ ಸ್ವರೂಪ ದೇವನೇ, ನನ್ನ ನಿರೀಕ್ಷೆ ಆದವನೇ. ಚೈತನ್ಯ ಸ್ವರೂಪ ದೇವನೇ, ನನ್ನ ನಿರೀಕ್ಷೆ ಆದವನೇ. ನಿನ್ನನ್ನೇ ನನ್ಮನವು ತವಕಿಸಿ ಹಾರೈಸಿದೆ. ಎಸ್ತಡಿ ನಿನ್ನನ್ನೇ ನನ್ಮನವು ತವಕಿಸಿ ಹಾರೈಸಿದೆ. ಏಸಯ್ಯ 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 ನನ್ನೇಸಯ್ಯ. ಏಸಯ್ಯ 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 ನನ್ನೇಸಯ್ಯ. ನಿನ್ನೊಂದಿಗಿರಲು ಬಯಸುವೆನು, ನಿನ್ ಸಮ್ಮುಖ ನನಗೆ ಸಾಕಯ್ಯ. ಡ್ಯಾಡಿ, ನಿನ್ನೊಂದಿಗಿರಲು ಬಯಸುವೆನು, ನಿನ್ ಸಮ್ಮುಖ ನನಗೆ ಸಾಕಯ್ಯ. ವೆರಿ ಸಿಂಪಲ್. ಲೋಕದ ವಿಚಾರಗಳು, ಇಚ್ಛಾಶೆಯನ್ನು ಕೆರಳಿಸುವಂತಹ ಹಾಡುಗಳು, ಪದಗಳು, ಫ್ರೆಂಡ್ಶಿಪ್ನ ಎಲ್ಲ ವ್ಯರ್ಥ ಮಾತುಕತೆಗಳು, ಫ್ರೆಂಡ್ಸ್ಗಳ ಜೊತೆ ಕೂತ್ಕೊಂಡು ಸುಮ್ಮನೆ ಹರಟೆ ಹೊಡೆಯುವ ವ್ಯರ್ಥ ಮಾತುಗಳು, ಇವೆಲ್ಲ ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು
ದೇವರ ಆಶೀರ್ವಾದಗಳಿಂದ ತುಂಬಲಿಕ್ಕಾಗದ ಹಾಗೆ, ದೇವರ ಆಶೀರ್ವಾದ ಮೊಳಕೆ ಹೊಡೆಯದ ಹಾಗೆ ಕಠಿಣ ಮಾಡಿಬಿಡ್ತದೆ. ಆದರೆ ದೈವ ಸಾನ್ನಿಧ್ಯ, ದೈವ ಪ್ರಸನ್ನತೆ, ಆತ್ಮಿಕ ಸಂಬಂಧವಾದದ್ದು, ಪರಲೋಕ ಭಾವ, ಇಹಲೋಕದ ನಡವಳಿಕೆಯನ್ನು ತೆಗೆದುಹಾಕ್ಬಿಟ್ಟು ಪರಲೋಕ ಭಾವ, ಪ್ರಸನ್ನತೆ, ವಾಕ್ಯ, ದೇವರೊಂದಿಗೆ ಮಾತಾಡ್ತಾ ದಾರಿಲಿ ಹೋಗುವಾಗ, ಜೀಸಸ್ ಜೊತೆ ವರ್ಕ್ ಮಾಡುವಾಗ, ಜೀಸಸ್ ಜೊತೆ ಮಾತಾಡಿಕೊಂಡು ನಮ್ಮ ಮನಸ್ಸು ಹೃದಯ ಯಾವಾಗಲೂ ಒಂದು ಡಿವೈನ್ ಅಟ್ಮಾಸ್ಫಿಯರ್ನಲ್ಲಿ ಕಾಪಾಡಿಕೊಂಡ್ರೆ ನಿಮ್ಮ ಜೀವಿತ ನೋಡಿ ಎಷ್ಟು ಫಲಭರಿತವಾಗಿರ್ತದೆ. ಅಲ್ಲೆಲ್ಲೂ ನಮ್ಮ ಮನಸ್ಸು ಹೃದಯವನ್ನು ಒಂದು ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ನಲ್ಲಿ ಕಾಪಾಡಿಕೊಳ್ಳ್ರಿ. ಅದಕ್ಕೆ ಸುಮ್ಮನೆ ಮನಸ್ಸು ಯೋಚನೆ ಅಲ್ಲಿ ಹರಿಯಕ್ಕೆ ಬಿಡದೆ ಯಾವಾಗಲೂ ಒಂದು ಆತ್ಮಿಕ ಹಾಡುಗಳನ್ನು ಕೇಳ್ತಾ ಇರಬೇಕು ಅನ್ನೋದು. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮದು ಲಯನ್ಸ್ ಸ್ಕೂಲ್ ಹತ್ರ ಬಿಲ್ಡಿಂಗ್ ಕಟ್ಟಿದಾಗ ನಾನು ಪ್ರತಿಯೊಂದು ರೂಮಲ್ಲೂ ಆಡಿಯೋಗೆ ಅಂತ ಹೇಳಿ ಒಂದು ಲೈನ್ ಮಾಡಿಸಿದ್ದೀನಿ. ಆಡಿಯೋ ಕೇಳಿಸ್ಕೊಳ್ಳಿಕ್ಕೆ ಎನಿ ಟೈಮ್ ಎಲ್ಲ ರೂಮ್, ಎಲ್ಲ ಕೋಣೆಯಲ್ಲೂ ನನ್ನ ರೂಮಲ್ಲಿ ಆತ್ಮಿಕ ಹಾಡುಗಳನ್ನು ಹಾಕಿ ಲೈಟಾಗಿ ವಾಲ್ಯೂಮ್ ಕೊಟ್ಬಿಡ್ಬೇಕು. ಎಲ್ಲ ರೂಮ್ಗಳಲ್ಲೂ ಆ ಮುಂಜಾನೆಯಿಂದ ರಾತ್ರಿ ಮಲಗೋವರೆಗೆ ಹಾಗೆ ಆತ್ಮಿಕ ಹಾಡುಗಳನ್ನು ಕೇಳ್ತಾನೇ ಇರಬೇಕು ಅಂತ. ಯಾಕಂದರೆ ಈ ಅಟ್ಮಾಸ್ಫಿಯರ್ನ ಕಾಪಾಡ್ಕೋಬೇಕು. ಮನೆಯಲ್ಲೂ ಕೂಡ ನೀವು ಕೆಲಸ ಕಾರ್ಯಗಳು ಮಾಡ್ತಾಯಿದ್ರೆ ಲೈಟಾಗಿ ಕಿರಿಕಿರಿ ಆಗದ ಹಾಗೆ, ಲೈಟಾಗಿ ನೀವು ಮಾತಾಡಿದ್ರೂ ಡಿಸ್ಟರ್ಬ್ ಆಗಬಾರ್ದು, ಲೈಟಾಗಿ ಆತ್ಮಿಕ ಹಾಡುಗಳು ಹಾಡ್ತಾ ಇದ್ದರೆ ನಮ್ಮ ಮನಸ್ಸಿನಲ್ಲಿ ಅದೇ ಹಾಗೆ ಪ್ರತಿಧ್ವನಿಸ್ತಾ ಇರ್ತದೆ. ಹಲ್ಲೆಲೂಯಾ. ನಾವು ಏನು ವಾಕ್ಯ ಧ್ಯಾನ ಮಾಡ್ತೀವಿ ಅದನ್ನೇ ದಿನವಿಡೀ ನಾವು ಮೆಲುಕು ಹಾಕ್ತಾ ಇದ್ದರೆ, ನೆನಪು ಮಾಡ್ಕೊಳ್ತಾ ಇದ್ದರೆ, ನಾವು ಹೋಗುವಾಗ ಬರುವಾಗಲೆಲ್ಲ ಇವತ್ತು ನಾವು ಓದಿದ ವಾಕ್ಯನೇ ತಗೊಳ್ರಿ, ನಾವು ನೆನಪು ಮಾಡ್ಕೋತಾ ಇದ್ದರೆ ನಮ್ಮ ಮನಸ್ಸಿನ ಆ ಕಡೆ ಈ ಕಡೆ ಚದರಿ ಹೋಗಲಿಕ್ಕೆ ಆಗೋದಿಲ್ಲ. ನಮ್ಮ ಮನಸ್ಸು ಒಳ್ಳೆಯ ಪರಿಪಕ್ವತೆಯಲ್ಲಿ ಇರ್ತದೆ. ಅದಕ್ಕೆ ವಾಕ್ಯ ಹೇಳ್ತಾ ಇದ್ದು, ಹಗಲಿರುಳು ಧ್ಯಾನ ಮಾಡುತ್ತಿರುವನು ಅವನು ಧನ್ಯನು, ಅವನು ನೀರಿನ ಕಾಲುವೆಗಳಲ್ಲಿರುವಂಥ ಮರದ ಹಾಗಿದ್ದು ಅದರ ಎಲೆ ಉದುರದೆ ತಕ್ಕ ಸಮಯದಲ್ಲಿ ಫಲ ಕೊಡುವ ಮರದಂತೆ ಇರ್ತಾನಂತೆ. ಹಲ್ಲೆಲೂಯಾ. ಈ ನಮ್ಮ ಮನಸ್ಸು ಹೃದಯವನ್ನು ಒಂದು ಒಳ್ಳೆಯ ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ನಲ್ಲಿ, ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ದೇವರೊಂದಿಗಿನ ಬಾಂಧವ್ಯದಲ್ಲಿ ನಾವು ಲವಲವಿಕೆಯಿಂದ ಇಟ್ಕೊಂಡ್ರೆ ಅವ್ರ ಜೀವನ ಫಲಭರಿತವಾದ ಜೀವನ, ಅವರು ಸಕ್ಸಸ್ಫುಲ್ ಪರ್ಸನ್. ಹಲ್ಲೆಲೂಯಾ. ದೇವರಿಂದ ಸಿಗಬೇಕಾದ ಗೈಡೆನ್ಸ್ ರೈಟ್ ಟೈಮ್ನಲ್ಲಿ ಸಿಗ್ತದೆ. ಅವ್ರು ಎಂದಿಗೂ ಮೋಸ ಹೋಗೋದಿಲ್ಲ, ಅವ್ರು ಯಾವ ಕಾರಣಕ್ಕೂ ಕುಗ್ಗಿ ಹೋಗೋದಿಲ್ಲ, ಯಾವ ಕಾರಣಕ್ಕೂ ಅವ್ರು ಬಿದ್ದು ಹೋಗೋದಿಲ್ಲ. ಅವರ ಆತ್ಮಿಕ ಜೀವಿತ ಫಲಭರಿತವಾಗಿ, ಒಂದು ಚೈತನ್ಯಭರಿತವಾಗಿರ್ತದೆ. ನಮ್ಮ ಮನಸ್ಸು ಹೃದಯವನ್ನು ಒಂದು ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ನಲ್ಲಿ ಕಾಪಾಡಿಕೊಳ್ಳ್ರಿ. ಇಹಲೋಕದ ನಡವಳಿಕೆಯನ್ನೆಲ್ಲ ತೆಗೆದುಹಾಕ್ಬಿಟ್ಟು, ಇಹಲೋಕದ ವಿಚಾರಗಳನ್ನೆಲ್ಲ ತೆಗೆದುಹಾಕ್ಬಿಟ್ಟು, ಪಾಪವನ್ನು ಪ್ರೇರೇಪಿಸುವ ವಿಚಾರಗಳು, ಆಲೋಚನೆಗಳನ್ನೆಲ್ಲ ತೆಗೆದು ಬಿಸಾಕ್ಬಿಟ್ಟು ಒಂದು ಸ್ಪಿರಿಚುವಲ್ ಅಟ್ಮಾಸ್ಫಿಯರ್, ಮನಸ್ಸು ಹೃದಯವನ್ನು ನೀವು ಕಾಪಾಡಿಕೊಳ್ಳ್ರಿ. ಯು ಆರ್ ದ ಸಕ್ಸಸ್ಫುಲ್ ಪರ್ಸನ್. ನಾವು ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರು ನಮಗೆ ಆ ಕೃಪೆ ಕೊಡಲಿ. ಹಲ್ಲೆಲೂಯಾ. 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಟ್ಟದ್ದು ಒಳ್ಳೆ ನೆಲ. ಹೌದು ಸ್ವಾಮಿ, ಒಳ್ಳೆ ನೆಲ. ನಮ್ಮ ಮನಸ್ಸು ಹೃದಯ ಒಳ್ಳೆ ನೆಲವಾಗಿರಲಿ ಸ್ವಾಮಿ. ಮುಳ್ಳು ಗಿಡ ಬೆಳ್ಕೊಂಡಿರುವಾಗ ನೆಲ ಆಗಿರಬಾರ್ದು, ಬಂಡೆ ಕಲ್ಲುಗಳಿರುವಂಥ ನೆಲ ಆಗಿರಬಾರ್ದು ಸ್ವಾಮಿ. ಒಳ್ಳೆ ನೆಲ ಆಗಿರಲಿ ಅಪ್ಪ. ಥ್ಯಾಂಕ್ ಯು. ಇಹಲೋಕದ ಮುಳ್ಳು ಗಿಡಗಳನ್ನೆಲ್ಲ ಕಿತ್ತು ಬೀಸಾಡಲಿಕ್ಕೂ, ಕರ್ತನೆ ಕಠಿಣವಾದಂತಹ ಕರ್ತನೆ ಎಲ್ಲ ವಿಚಾರಗಳನ್ನು, ನಮ್ಮ ಜೀವಿತವನ್ನು ಕಠಿಣ ಮಾಡುವ ಎಲ್ಲ ಪಾಪದ ಕಾರ್ಯಗಳು, ಲೋಕದ ಕಾರ್ಯಗಳನ್ನೆಲ್ಲ ಕರ್ತನೆ ತೆಗೆದು ಬೀಸಾಡಿ ನಮ್ಮ ಜೀವಿತವನ್ನು ಹದ ಮಾಡಿಕೊಂಡಿರಲಿಕ್ಕೆ, ಎನಿ ಟೈಮ್ ಒಂದು ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ನಲ್ಲಿ ಕಾಪಾಡಿಕೊಳ್ಳಲಿಕ್ಕೆ ನಾವೊಬ್ಬೊಬ್ಬರಿಗೂ ಕೃಪೆ ಕೊಡಪ್ಪ. ನನಗೆ ಕೃಪೆ ಕೊಡು. ನನ್ನ ಮನಸ್ಸನ್ನು, ನನ್ನ ಹೃದಯವನ್ನು ಕಾಯಲಿಕ್ಕೆ ಕರ್ತನೆ ಒಂದು ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ನಲ್ಲಿ ಒಂದು ಡೆವಲಪ್ ಮಾಡಿಕೊಳ್ಳಲಿಕ್ಕೆ ಕೃಪೆ ಕೊಡಪ್ಪ, ಕೃಪೆ ಕೊಡಪ್ಪ. ಯಾರ ಜೀವಿತದಲ್ಲಿ ಮನಸ್ಸು ಹೃದಯ ಉತ್ತಮ ಸ್ಥಿತಿಯಲ್ಲಿದೆಯೋ ಅವರ ಜೀವಿತ ಆಶೀರ್ವಾದ ಜೀವಿತ, ಅವರ ಜೀವಿತನೇ ನೆಮ್ಮದಿಯ ಜೀವಿತ. ಇವತ್ತು ನಮ್ಮ ಮನಸ್ಸು, ನಮ್ಮ ಹೃದಯ ಮಲಿನ ಆಗದ ಹಾಗೆ ಕಾಪಾಡಿಕೊಳ್ಳಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಕರ್ತನ ಅಶುದ್ಧವಾದ ಹಾಡುಗಳು ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸಬಾರ್ದು, ಅಶುದ್ಧವಾದಂತಹ ವಿಚಾರಗಳು ನನ್ನ ಮನಸ್ಸಿನಲ್ಲಿ ಓಡ್ತಾ ಇರಬಾರ್ದು, ಕಹಿ ಹಾಗೆ ದ್ವೇಷಗಳು ನನ್ನ ಹೃದಯದಲ್ಲಿ ಓಡ್ತಾ ಇರಬಾರ್ದು ಸ್ವಾಮಿ, ನನ್ನ ಮನಸ್ಸಿನಲ್ಲಿ ಓಡ್ತಾ ಇರಬಾರ್ದು. ನನ್ನ ಹೃದಯದಲ್ಲಿ ನಿನ್ನ ವಾಕ್ಯಗಳು ಓಡ್ತಾ ಇರಬೇಕು. ಬೆಳಿಗ್ಗೆ ಕೇಳಿದ ವಾಕ್ಯಗಳು ದಿನವಿಡೀ ಧ್ಯಾನ ಮಾಡ್ತಾ ಇರಬೇಕು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಆತ್ಮಿಕ ಹಾಡುಗಳೇ ನನ್ನ ಕಿವಿಯಲ್ಲಿ ಬೀಳ್ತಾ ಇರಬೇಕು. ಇಯರ್ಫೋನ್ ಎಲ್ಲ ಹಾಕ್ಕೊಂಡಿರೋದೆಲ್ಲ ಬರೀ ಆತ್ಮಿಕ ಹಾಡುಗಳನ್ನು ಕೇಳುವುದಕ್ಕೆ ಮಾತ್ರ ಸೀಮಿತ ಆಗಬೇಕು. ಲೋಕದ ಮಲಿನತ್ವದ ಇಚ್ಛಾಶೆಗಳನ್ನು ಕೆರಳಿಸುವಂಥ ಹಾಡುಗಳನ್ನೆಲ್ಲ ಕೇಳಬಾರ್ದು ಸ್ವಾಮಿ. ಅಪ್ಪ ಕೃಪೆ ಕೊಡಪ್ಪ, ಕೃಪೆ ಕೊಡು. ಥ್ಯಾಂಕ್ ಯು ಲಾರ್ಡ್. ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ
ಪ್ರತಿಯೊಬ್ಬರಿಗೆ ಕೃಪೆ ಕೊಡು ಸ್ವಾಮಿ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವ ಜನರಿಗೆ ತಮ್ಮ ಮನಸ್ಸನ್ನು, ತಮ್ಮ ಹೃದಯವನ್ನು ಕಾಪಾಡಿಕೊಳ್ಳುವ ಭಾಗ್ಯ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಯಾರು ತಮ್ಮ ಮನಸ್ಸನ್ನು, ಹೃದಯವನ್ನು ಕಾಪಾಡ್ಕೊಳ್ತಾರೋ, ಈ ರೀತಿ ವಾಕ್ಯದಲ್ಲಿ ಕಾಪಾಡ್ಕೊಳ್ತಾರೋ, ಅವರೇ ನದಿಯ ದಡದಲ್ಲಿರುವಂತಹ ಮರ, ಅವರೇ 60-100ರಷ್ಟು ಫಲ ಕೊಡುವಂತಹ ಒಂದು ಬೆಳೆ. ಥ್ಯಾಂಕ್ ಯು ಲಾರ್ಡ್. ಅವರ ಜೀವಿತವೇ ಸಫಲವಾದ ಜೀವಿತ. ಆ ಜೀವಿತ ಎಲ್ಲರಿಗೂ, ಎಲ್ಲ ದೇವ ಮಕ್ಕಳಿಗೂ ಸಿಗಲಿ ಅಪ್ಪ. ಎಲ್ಲ ದೇವ ಮಕ್ಕಳಿಗೂ ಸಿಗಲಿ. ತಮ್ಮ ಮನಸ್ಸನ್ನು, ಹೃದಯವನ್ನು ಪರಿಶುದ್ಧತೆಯಲ್ಲಿ ಕಾಪಾಡಿಕೊಳ್ಳಲಿಕ್ಕೆ, ಆತ್ಮಿಕ ಅಟ್ಮಾಸ್ಫಿಯರ್ನಲ್ಲಿ ಇರಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಕೃಪೆ ಕೊಡು ಸ್ವಾಮಿ. ಹಲ್ಲೆಲೂಯಾ. ಒಬ್ಬೊಬ್ಬರಿಗೂ ಕೃಪೆ ಕೊಡಪ್ಪ. ಯಾರು ಕೂಡ ಮಿಸ್ ಆಗಬಾರ್ದು. ಥ್ಯಾಂಕ್ ಯು. ನೀವು ಆಶೀರ್ವದಿಸಿ ಅದ್ಭುತವಾಗಿ ನಡೆಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್, ಆಮೆನ್, ಆಮೆನ್. ಕರ್ತನೇ, ಈ ಸಮಯದಲ್ಲಿ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ. ಈ ದಿನ ಕರ್ತನೇ ನಮ್ಮೆಲ್ಲರಿಗೂ ಸಮಾಧಾನದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಕರ್ತನಿನ ಸಾನ್ನಿಧ್ಯದ ದಿನ, ಈ ದಿನ ಜಯದ ದಿನ. ಹಲ್ಲೆಲೂಯ. ಈ ದಿನ ಮನರಮ್ಯವಾದ ದಿನ. ಇವತ್ತು ದಿನವಿಡೀ ಮನರಮ್ಯವಾಗಿರುವ ದಿನ. ವಿಶೇಷವಾಗಿ ನಾವು ವಾಕ್ಯದಲ್ಲಿ ಕೇಳಿದ ಹಾಗೆ ನಮ್ಮ ಮನಸ್ಸು, ನಮ್ಮ ಹೃದಯ ನಿನ್ನ ದೈವ ಸಾನ್ನಿಧ್ಯದಲ್ಲಿ, ದೈವ ಪ್ರಸನ್ನತೆಯಲ್ಲಿ, ಆತ್ಮಿಕ ಅಟ್ಮಾಸ್ಫಿಯರ್ನಲ್ಲಿ ಕಾಪಾಡಲ್ಪಡುವ ದಿನ. ಹಲ್ಲೆಲೂಯ. ಒಳ್ಳೆ ಹೃದಯ, ಒಳ್ಳೆ ಮನಸ್ಸಾಗಿ ಬೆಳಗಿ ಕರ್ತನೆ ಒಳ್ಳೆ ಫಲ ಕೊಡುವ ಜೀವಿತಕ್ಕೆ ಸಾಗುವಂಥ ದಿನ. ಥ್ಯಾಂಕ್ ಯು. ಆ ರೀತಿಯಾಗಿ ನೀವು ಆಶೀರ್ವದಿಸಿ ಅದ್ಭುತವಾಗಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.